ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯ ಇಂದು ನಾವು ಲೂಕನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್ ಚಾಪ್ಟರ್ 19ನೇ ಅಧ್ಯಾಯ. 19ನೇ ಅಧ್ಯಾಯದ 2ನೇ ಭಾಗ ನಾವು ಇಂದು ನೋಡಿಕೊಳ್ಳಲಿಕ್ಕಿದ್ದೇವೆ. 19ನೇ ಅಧ್ಯಾಯ 28ರಿಂದ 48 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ರಿಂದ 48 ವಚನಗಳಲ್ಲಿ ಅರಸನಿಂದ ಕಲಿಯತಕ್ಕ 10 ಪಾಠಗಳು, 10 ಲೆಸನ್ಸ್ ಫ್ರಮ್ ದ ಕಿಂಗ್. ಯಾಕಂತ ಹೇಳಿದರೆ ಕರ್ತನಾದ ಯೇಸುವಿನ ಬಗ್ಗೆ ನಾವು ನೋಡುವಾಗ ಆತನ ಅರಸನು ಎಂಬುದಾಗಿ ಲೂಕ 19 ಮತ್ತು 38ನೇ ವಚನದಲ್ಲಿ ನೋಡಬಹುದು. ಹಾಗಾದರೆ ಈ ಅರಸನಿಂದ ಕಲಿಯುವಂಥ ಸಂಗತಿಗಳು ಏನು ಇವೆ ನೋಡೋಣ ಬನ್ನಿರಿ. 10 ಸಂಗತಿಗಳನ್ನು ನಾವು ಕಲಿಬಹುದು. 10 lessons from the king to learn. ಮೊದಲನೇದಾಗಿ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 31ನೇ ವಚನದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ, ನಿಮ್ಮೆದುರಿಗಿರುವಂಥ ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಅದರೊಳಗೆ ಪ್ರವೇಶಿಸುವಾಗ ಅಲ್ಲಿ ಕಟ್ಟಿರುವಂಥ ಮತ್ತು ಯಾರು ಅದರ ಮೇಲೆ ಸವಾರಿ ಮಾಡದಿರುವಂಥ ಒಂದು ಕತ್ತೆ ಮರಿಯನ್ನು ಕಾಣ್ತೀರಿ, ಅದನ್ನು ಬಿಚ್ಚಿ ಇಲ್ಲಿ ತಗೊಂಡು ಬನ್ನಿರಿ ಅಂತ ಹೇಳಿ ಸ್ವಾಮಿ ಹೇಳ್ತಾರೆ. ಒಂದು ವೇಳೆ ಯಾರಾದರೂ ಯಾಕೆ ಅದನ್ನು ಬಿಚ್ತೀರಿ ಅಂತ ಹೇಳಿದಾಗ, ಇದು ಸ್ವಾಮಿಯವರಿಗೆ ಬೇಕಾಗಿದೆ, ಇದು ಕರ್ತನಿಗೆ ಬೇಕು, ಇದು ಪ್ರಭುವಿಗೆ ಬೇಕು ಎಂಬುದಾಗ ಅಷ್ಟೇ ಹೇಳ್ರಿ ಅಂತ ಹೇಳ್ಬಿಟ್ಟು. ಹಾಗಾದರೆ ನಮ್ಮ ಕರ್ತನಿಂದ ಕಲಿಯುವಂಥ ಅಥವಾ ಅರಸನಿಂದ ಕಲಿಯುವಂಥ ಮೊದಲನೇ ಪಾಠ, ಸ್ವಾಮಿಯವರಿಗೆ ಅವಶ್ಯ ಇದೆ ಅಥವಾ ಅವಶ್ಯಕತೆ ಇದೆ. ದ ಲಾರ್ಡ್ ಹ್ಯಾಸ್ ಎ ನೀಡ್. ಹೌದು, ಕರ್ತನಿಗೆ ಅವಶ್ಯ ಇದೆ, ಏನೂ ಇಲ್ಲ ಅಂತ ನಾನು ತಿಳ್ಕೊಂಡೆ. ಇಲ್ಲ, ಆತನಿಗೆ ಅವಶ್ಯಕತೆ ಇದೆ. ನಮ್ಮ ಅವಶ್ಯಕತೆ ಇದೆ ಅನ್ಯೋನ್ಯತೆಗಾಗಿ. ಒಂದು ರೀತಿಯಿಂದ ದೇವರೇ, ಆತನಿಗೆ ಯಾವ ಅವಶ್ಯಕತೆ ಇಲ್ಲ. ಆದರೆ ಪ್ರೀತಿಯಿಂದ ನಮ್ಮ ಅವಶ್ಯಕತೆಯನ್ನು ಎದುರು ನೋಡುವ ದೇವರು ನಮ್ಮ ದೇವರು. ಎರಡನೇದಾಗಿ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ 35ನೇ ವಚನದಲ್ಲಿ, ಲೂಕ 19:35ರಲ್ಲಿ ಕತ್ತೆ ಮರಿಯ ಮೇಲೆ ಯೇಸು ಸ್ವಾಮಿ ಕೂತ್ಕೊಳ್ಳುವಂಥದ್ದನ್ನು ನೋಡ್ತೇವೆ. ಯಾಕೆ ಕೂತ್ಕೊಂಡ್ರು, ಯಾಕೆ ಈ ಕತ್ತೆ ಮರಿಯನ್ನು ತಂದರು ಎಂಬಂಥ ಪ್ರಶ್ನೆಗೆ ಒಂದು ಉತ್ತರ ಏನಂದರೆ, ಜಕರ್ಯನ ಗ್ರಂಥ 9ನೇ ಅಧ್ಯಾಯ 9ನೇ ವಚನ ಪ್ರಕಾರವಾಗಿ ಒಂದು ಪ್ರವಾದನೆ ನೆರವೇರಿಸಬೇಕಾಗಿದೆ. ಸುಮ್ಮನೆ ಸ್ವಾಮಿ ಏನು ಮಾಡಲಿಲ್ಲ, ದೇವರ ವಾಕ್ಯವನ್ನು, ಪ್ರವಾದನೆಯನ್ನು ನೆರವೇರಿಸುವುದಕ್ಕಾಗಿ ಹಾಗೆ ಮಾಡಿದರು. ಹಾಗಾದರೆ ಅರಸನಿಂದ ಕಲಿಯತಕ್ಕಂಥ ಎರಡನೇ ಪಾಠ, ಮೊದಲನೇ ಪಾಠ ಅರಸನಿಗೆ ಅವಶ್ಯಕತೆ ಇದೆ ಎಂಬುದು ಮೊದಲನೇ ಪಾಠ. ಎರಡನೇ ಪಾಠ ಅರಸನಿಂದ ಕಲಿಯುವಂಥದ್ದೇನೆಂದರೆ, ಅರಸನು ದೇವರ ವಾಕ್ಯವನ್ನು ಪೂರೈಸುವ ಬಯಕೆ ಹೊಂದಿತ್ತು. he had a desire to fulfill the word. ಮೂರನೇದಾಗಿ, ಆ ರೀತಿಯಾಗಿ ಎಲ್ಲರೂ ಓಲಿವ್ ಗುಡ್ಡಗಳಿಂದ ಇಳಿಜಾರು ಇತ್ತು, ಅದರ ಸಮೀಪವಾಗಿ ಶಿಷ್ಯ ಸಮೂಹದವರೆಲ್ಲರೂ ಕೂಡ ತಾವು ಕಂಡಂಥ ಮಹತ್ ಕಾರ್ಯಗಳಿಗಾಗಿ ಸಂತೋಷ ಪಡ್ತಾ ಮಹಾಸ್ವರದಿಂದ
ದೇವರನ್ನು ಕೊಂಡಾಡುವುದಕ್ಕೆ ಪ್ರಾರಂಭಿಸಿದರು. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 37ನೇ ವಚನದ ಪ್ರಕಾರವಾಗಿ ನಾವು ಅರಸನಿಂದ ಕಲಿಯತಕ್ಕಂಥ ಮೂರನೇ ಸಂಗತಿ ಏನಂದರೆ, ಅರಸನು ಇತರರನ್ನು ದೈವಸ್ತೋತ್ರ ಮಾಡುವಂತೆ ನಡೆಸಿತು. ದ ಕಿಂಗ್ ಮೇಡ್ ಅದರ್ಸ್ ಟು ಪ್ರೈಸ್ ಗಾಡ್. ಹೌದು, ಎಲ್ಲರೂ ದೇವ್ರ ಸ್ತೋತ್ರ ಮಾಡ್ರಿ ಅಂತ ಹೇಳ್ಕೊಡ್ಲಿಲ್ಲ. ಕೆಲವರು ದೇವ್ರ ಸ್ತೋತ್ರ ಮಾಡ್ರಿ ಅಂದ್ರೇ ಮಾಡ್ತಾರೆ. ಅದೊಂದು ಶಿಸ್ತಿರಬೇಕು, ನಿಜ. ಆದರೆ ಯೇಸುಸ್ವಾಮಿಯಲ್ಲಿ ಹೇಳಲಿಲ್ಲ. ಆದರೂ ಕೂಡ ಜನರೆಲ್ಲರೂ ದೇವರಿಗೆ ಸ್ತೋತ್ರ ಮಾಡಿದರು. ಅರಸನು ಮಾಡಿದ ಕಾರ್ಯವಿದು. ಅರಸನಿಂದ ಕಲಿತಕ್ಕಂಥ ಮೂರನೇ ಸಂಗತಿ ದೇವರನ್ನು ಸ್ತೋತ್ರ ಮಾಡುವಂತೆ ನಡೆಸಿತು. ಇನ್ನು 7 ಪಾಠಗಳು ಕಲೀಲಿಕ್ಕಿದೆ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ರಿಂದ 48 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ಅರಸನಿಂದ ಕಲಿಯತಕ್ಕಂಥ 10 ಪಾಠಗಳು, 10 lessons to learn from the king. 4ನೇ ಪಾಠ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 38ನೇ ವಚನದಲ್ಲಿ, ಕರ್ತನ ಹೆಸರಿನಲ್ಲಿ ಬರುವ ಅರಸನು ಆಶೀರ್ವಾದ ಹೊಂದಲಿ. ಕರ್ತನಿಂದ ಕಲಿತಕ್ಕಂಥ 4ನೇ ಸಂಗತಿ, ಕರ್ತನ ಹೆಸರಿನಲ್ಲಿ ಬರುವಂಥ, ದೇವರ ಹೆಸರಿನಲ್ಲಿ ಬರುವಂಥ, ಇರುವಾತನೇ ಆಗಿರುವಾತನ ಹೆಸರಿನಲ್ಲಿ ಬರುವಂಥ ಅರಸು. ತನ್ನ ಹೆಸರಿನಲ್ಲಿ ಆತನು ಬರಲಿಲ್ಲ, ಬಂದಿದ್ದರೂ ತಪ್ಪೇನಿಲ್ಲ. ಆದರೆ ಕರ್ತನ ಹೆಸರಿನಲ್ಲಿ, ತಂದೆ ದೇವರ ಹೆಸರಿನಲ್ಲಿ ಬಂದಂಥ ಅರಸನು. ಹಾಗಾದರೆ ಆತನಿಂದ ನಾವು ಕಲಿಯತಕ್ಕಂಥದ್ದು ಏನಂದರೆ, ರೋಮ 15:1-2 ಪ್ರಕಾರವಾಗಿ ಕ್ರಿಸ್ತನು ಸ್ವಂತ ಸುಖವನ್ನು ನೋಡಿಕೊಳ್ಳಲಿಲ್ಲ. ಸ್ವಂತ ಹೆಸರನ್ನು ಕೂಡ ಆತನು ಒಂದು ರೀತಿಯಿಂದ ಜಾಹೀರಾತು ಮಾಡಲಿಲ್ಲ. ದೆವ್ವಗಳಿಗೂ ಸುಮ್ಮನೆ ಇರು, ಯಾಕಂದ್ರೆ ದೆವ್ವಗಳಿಗೆ ಗೊತ್ತಿತ್ತು ತಾನು ಯಾರು ಅಂತ ಹೇಳ್ಬಿಟ್ಟು. ಹಾಗಾದರೆ ಕಲಿಯತಕ್ಕಂಥ 4ನೇ ಪಾಠ, ದೇವರ ಹೆಸರಿನಲ್ಲಿ ನಾವು ಬರುವಂಥದ್ದು, ದೇವರನ್ನು ಕೇಂದ್ರೀಕರಿಸುವಂಥದ್ದು. ಅರಸನಿಂದ ಕಲಿಯತಕ್ಕಂಥ 5ನೇ ಸಂಗತಿ, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 41ನೇ ವಚನದಲ್ಲಿ, ತರುವಾಯ ಯೇಸು ಯೆರೂಸಲೇಮಿನ ಪಟ್ಟಣವನ್ನು ಅದರ ಸ್ಥಿತಿಯನ್ನು ಕಂಡು ಅದರ ಸಲುವಾಗಿ ಅತ್ತು ಕಣ್ಣೀರು ಸುರಿಸಿದ್ರಂತೆ. ಯೇಸು ಸ್ವಾಮಿ ಒಂದು ಪಟ್ಟಣವನ್ನು ನೋಡಿ, ಯೆರೂಸಲೇಮನ್ನು ನೋಡಿ, ಈ ದಿವಸಗಳಲ್ಲಿ ಯೆರೂಸಲೇಮನ್ನು ನೋಡಿ ನಾವು ಎಷ್ಟೋ ಖುಷಿ ಪಡ್ತೇವೆ, ಹೌದು ನಿಜ. ಆದರೆ ಅದಕ್ಕಿಂತ ಮುಂಚೆ 2000 ವರ್ಷಗಳ ಹಿಂದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೆರೂಸಲೇಮನ್ನು ನೋಡಿ ಕಣ್ಣೀರು ಸುರಿಸಬೇಕಾಯಿತು. ಕರ್ತನಿಂದ ಕಲಿಯತಕ್ಕಂಥ 5ನೇ ಸಂಗತಿ ಏನಂದರೆ, ವೀಪ್ ಫಾರ್ ದ ನೇಷನ್. ರಾಜ್ಯಕ್ಕಾಗಿ, ರಾಷ್ಟ್ರಕ್ಕಾಗಿ ದುಃಖಿಸುವಂಥದ್ದು, ಪ್ರಾರ್ಥಿಸುವಂಥದ್ದು ಅಥವಾ ಮೊರೆ ಇಡುವಂಥದ್ದು, ಕಣ್ಣೀರು ಸುರಿಸುವಂಥದ್ದು. ಮತ್ತು 42ನೇ ವಚನ, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 42ನೇ ವಚನ ಈ ರೀತಿಯಾಗಿದೆ. ಆ ಯೆರೂಸಲೇಮಿಗೆ ಯೇಸು ಸ್ವಾಮಿ ಹೇಳ್ತಾ ಇರುವಂಥದ್ದು, ನೀನು ಇಂದಾದರೂ ನಿನ್ನ ಸಮಾಧಾನದ ವಿಷಯವನ್ನು ಅರಿತುಕೊಂಡಿರೆ ಚೆನ್ನಾಗಿರ್ತಿತ್ತು. ಇವತ್ತಾದರೂ ನಿನ್ನ ಸಮಾಧಾನದ ವಿಷಯ, ನೋ ದ ಮ್ಯಾಟರ್ ಆಫ್ ಪೀಸ್, ಸಮಾಧಾನದ ವಿಷಯ. ಈ ಅರಸನಿಂದ ನಾವು ಕಲಿತಕ್ಕಂಥ 6ನೇ ಸಂಗತಿ ಏನಂದರೆ, ನಾವು ಕೂಡ ನಮ್ಮ ಜೀವನದಲ್ಲಿ ಸಮಾಧಾನದ ವಿಷಯ ತಿಳ್ಕೊಳ್ಬೇಕು.
ಯಾಕಂದರೆ ಸಮಾಧಾನದ ಆಶೀರ್ವಾದ ನಮ್ಗೆ ಬೇಕಲ್ವಾ? ಅದಕ್ಕಾಗಿ 7ನೇದಾಗಿ ಅದೇ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 42ನೇ ವಚನದಲ್ಲಿ, ಇಂದಾದರೂ ನಿನ್ನ ಸಮಾಧಾನದ ವಿಷಯಗಳನ್ನು ಅರಿತುಕೊಂಡಿದ್ದರೆ ಚೆನ್ನಾಗಿತ್ತು ಎಂಬುದಾಗಿ ಹೇಳಿಬಿಟ್ಟು, ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ಎಷ್ಟೋ ಸಾರಿ ಯೆರೂಸಲೇಮಿಗೆ ಕೋಳಿ ತನ್ನ ರೆಕ್ಕೆಗಳ ಮರೆಯಲ್ಲಿ ಇಟ್ಕೊಂಡ ಹಾಗೆ, ಮರಿಗಳನ್ನು ಇಟ್ಕೊಂಡ ಹಾಗೆ ನಮ್ಮ ಕರ್ತನು ಕೂಡ ಯೆರೂಸಲೇಮಿನವರಿಗಾಗಿ ಹಂಬಲಿಸಿದ್ದುಂಟು. ಆದರೆ ಈಗ ಅದು ಮರೆಯಾಗಿದೆ ಎಂಬುದಾಗಿ ಹೇಳುವಾಗ, ಅದರಿಂದ ನಾವು ಕಲಿಯತಕ್ಕಂಥ ಒಂದು ವಿಷಯ ಏನಂತ ಹೇಳಿದರೆ, ಗೆಟ್ ರೆವಲೇಷನ್, ಪ್ರಕಟಣೆಯನ್ನು ಹೊಂದಿಕೊಳ್ಳುವುದು. ಯೇಸು ಸ್ವಾಮಿಗೆ ಅದು ಮರೆಯಾಗಿರಲಿಲ್ಲ, ಆತನಿಗೆ ಪ್ರಕಟಣೆ ಇತ್ತು. ಆದರೆ ಜನರಿಗೆ ಆ ಸಮಾಧಾನದ ವಿಷಯ ಮರೆಯಾಗಿತ್ತು, ಯಾಕೆಂದರೆ ಪ್ರಕಟಣೆ ಇರಲಿಲ್ಲ. ಪ್ರಕಟಣೆ ನೀಡುವ ಆತನಿಂದ ಪಡೆದುಕೊಳ್ತಕ್ಕದ್ದು. ಆಮೇಲೆ ಇನ್ನೊಂದು ವಿಷಯ 44ನೇ ವಚನದಲ್ಲಿ ಇದೆ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 44ನೇ ವಚನದಲ್ಲಿ ನೋಡುವಾಗ, ಹೌದು, ಕೊನೆಯ ಭಾಗದಲ್ಲಿ, ಏಕೆಂದರೆ ದೇವರು ನಿನ್ನನ್ನು ಸಂಧಿಸಿದ ಸಮಯವನ್ನು ನೀನು ತಿಳುಕೊಳ್ಳಲಿಲ್ಲ. ಯು ಡಿಡ್ ನಾಟ್ ನೋ ದ ಟೈಮ್ ಆಫ್ ಯುವರ್ ವಿಸಿಟೇಷನ್. ದೇವರು ಯಾವಾಗ ಸಂಧಿಸ್ತಾರೋ ಗೊತ್ತಿಲ್ಲ, ಆದರೆ ಯಾವಾಗಲೂ ನಾವುಗಳು ಸಿದ್ಧವಾಗಿರಬೇಕು. ಯಾವ ರೀತಿಯಾಗಿ ಅನೇಕ ತರಂಗಗಳು ವಾತಾವರಣದಲ್ಲಿದೆ. ಯಾವುದಾದ್ರೂ ಒಂದು ಮಿಷಿನನ್ನು ಅಥವಾ ಟ್ರಾನ್ಸಿಸ್ಟರನ್ನು, ರೇಡಿಯೋವನ್ನು ನಾವು ಆನ್ ಮಾಡಿದಾಗ ಆ ತರಂಗಗಳನ್ನು ಅದು ಕ್ಯಾಚ್ ಮಾಡ್ತದಲ್ಲ, ಆ ರೀತಿಯಾಗಿ ಹೌದು, ದೇವರ ಸ್ವರವನ್ನು ಕ್ಯಾಚ್ ಮಾಡುವಂಥ ಒಂದು ಸಮಯ ನಮಗೆ ಗೊತ್ತಿರಬೇಕು. ದೇವರು ನಿನ್ನನ್ನು ಸಂಧಿಸಿದ ಸಮಯ. ಸರಿ, ಅನಂತರ ಯೇಸು ದೇವಾಲಯದೊಳಕ್ಕೆ ಹೋಗಿ ಅಲ್ಲಿ ನೋಡಿದರೆ ವ್ಯಾಪಾರ ಮಾಡಿಕೊಂಡಿದ್ರು. ಹೌದು, ಅವ್ರನ್ನೆಲ್ಲ ಹೊರಗೆ ಹಾಕುವುದಕ್ಕೆ ಪ್ರಾರಂಭಿಸಿ ಯೇಸು ಸ್ವಾಮಿ 46ನೇ ವಚನದಲ್ಲಿ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 46ನೇ ವಚನದಲ್ಲಿ ಇನ್ನೊಂದು ಮಾತು ಕರ್ತನು ಹೇಳುವಂಥದ್ದನ್ನು ಗಮನಿಸಬಹುದು. ಅಂದರೆ ನಾವು ಸದ್ಯಕ್ಕೆ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ಅರಸನಿಂದ ಕಲಿಯತಕ್ಕಂಥ 10 ಸಂಗತಿಗಳು, 10 lessons to learn from the king. ಹಾಗಾದರೆ ಅದರಲ್ಲಿ 9ನೇ ಪಾಠ ಏನಂತ ನೋಡುವಾಗ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 46ನೇ ವಚನ. ಲೂಕ 19:46ರಲ್ಲಿ ಅವರಿಗೆ, ನನ್ನ ಮನೆಯು ಪ್ರಾರ್ಥನೆಯ ಮನೆ ಎಂದು ಬರೆದಿದೆ. ವಾವ್! ಎಂಥ ಮನೆ! ಕ್ರಿಸ್ತನ ಮನೆ, ಪ್ರಾರ್ಥನೆಯ ಮನೆ, ಪ್ರಾರ್ಥನೆಯ ಮನೆ. ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ ಪ್ರಾರ್ಥನೆಗೆ ಬಹಳಷ್ಟು ಮಹತ್ವ ಕೊಟ್ಟಿರುವಂಥ ಒಂದು ಪುಸ್ತಕ. ಪ್ರಾರ್ಥನೆಗೆ, ಪವಿತ್ರಾತ್ಮನಿಗೆ ಮತ್ತು ಸಂತೋಷ ಅಥವಾ ಆನಂದಕ್ಕೆ ಬಹಳಷ್ಟು ಮಹತ್ವ ಕೊಟ್ಟಿರುವಂಥ ಪುಸ್ತಕ ಇದು. ನನ್ನ ಮನೆ ಪ್ರಾರ್ಥನೆಯ ಮನೆ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ ನಾವು ನೋಡಿದರೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾಯಿದ್ರು ಪ್ರತ್ಯೇಕವಾಗಿ. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ ನೋಡೋದಾದರೆ ಅಲ್ಲಿ ಕೂಡ ಪ್ರಾರ್ಥನೆಗೆ ಜನರು ವಾಕ್ಯ ಕೇಳ್ಕೋಬೇಕು,
ಸ್ವಸ್ಥತೆಯನ್ನು ಹೊಂದಬೇಕಂತ ಬಂದಾಗ ಯೇಸು ಸ್ವಾಮಿ ಪ್ರತ್ಯೇಕವಾಗಿ ಪ್ರಾರ್ಥನೆ 5ನೇ ಅಧ್ಯಾಯದಲ್ಲಿ ಕೂಡ, ಲೂಕನ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುವಾಗ ಕೂಡ ರಾತ್ರಿಯೆಲ್ಲ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾಯಿದ್ರು. ಲೂಕನ್ ಬರೆದ ಸುವಾರ್ತೆ 11ನೇ ಅಧ್ಯಾಯದ ಮೊದಲಿನ 2 ವಚನಗಳಲ್ಲಿ ಕೂಡ ನೋಡೋದಾದರೆ ಏಕಾಂತ ಸ್ಥಳದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾಯಿದ್ರು. ಇಲ್ಲಿ ಕೂಡ ಲೂಕ 19ರಲ್ಲಿ ನನ್ನ ಮನೆಯು ಪ್ರಾರ್ಥನೆಯ ಮನೆ ಎಂದು ಬರೆದಿದೆ ಹಳೆ ಒಡಂಬಡಿಕೆಯಲ್ಲಿ. ನಮ್ಮ ಮನೆಗಳು ಬೇರೆ ಬೇರೆ ಹೆಸರುಗಳು ನಾವು ಕೊಡ್ತೇವೆ, ಒಳ್ಳೆಯದು. ನಮ್ಮ ಮನೆ ಯಾವುದಕ್ಕೂ ಪ್ರಸಿದ್ಧವಾಗಿ ಇಲ್ಲದಿದ್ದರೂ ಪ್ರಾರ್ಥನೆಗೆ ಪ್ರಸಿದ್ಧವಾಗಿರುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಹರಟೆ ಮನೆ ಅಲ್ಲ, ಜಗಳದ ಮನೆ ಅಲ್ಲ, ಅಸಮಾಧಾನದ ಮನೆ ಅಲ್ಲ, ಸೋಮಾರಿಗಳ ಮನೆ ಅಲ್ಲ, ಹೋರಾಟದ ಮನೆ ಅಲ್ಲ, ಪ್ರಾರ್ಥನೆಯ ಮನೆ. ಚೆನ್ನಾಗಿದೆ ಅಲ್ವಾ? ಒಳ್ಳೆಯದು. ಅದು ಲೂಕ 19:46ರಲ್ಲಿ ನಾವು ನೋಡಿದ್ವಿ. ಅದಾದ ನಂತರ ಲೂಕನ್ ಬರೆದ ಸುವಾರ್ತೆ 19ನೇ ಅಧ್ಯಾಯದ 47ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಪ್ರತಿದಿನವೂ ದೇವಾಲಯದಲ್ಲಿ ಉಪದೇಶ ಮಾಡ್ತಾ ಇದ್ದರಂತೆ. ಹೌದು, ಯೇಸು ಸ್ವಾಮಿ ವಾಕ್ಯವನ್ನು ಪ್ರತಿದಿನ, ವಾವ್, ಐ ಲೈಕ್ ಇಟ್, ಪ್ರತಿದಿನ ದೇವರ ವಾಕ್ಯವನ್ನು ಸಾರ್ತಾ ಇದ್ರಂತೆ. ಜನರು ಯಾವ ರೀತಿಯಾಗಿ ಅದನ್ನು ಕೇಳಿಸ್ಕೊಳ್ತಾ ಇದ್ರಂತೆ ನೋಡುವಾಗ ಲೂಕನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 48ನೇ ವಚನದಲ್ಲಿ ಜನರೆಲ್ಲರೂ ಯೇಸು ಹೇಳುವ ಒಂದೊಂದು ಮಾತಿಗೂ ಬಹಳ ಲಕ್ಷ್ಯ ಕೊಟ್ಟು ಆತನ ಉಪದೇಶವನ್ನು ಕೇಳ್ತಾ ಇದ್ರಂತೆ. ಹೌದು, ದೇವರ ವಾಕ್ಯವನ್ನು ಲಕ್ಷ್ಯ ಕೊಟ್ಟು ಹೇಳುವಂಥ ರೀತಿಯಲ್ಲಿ ಪವಿತ್ರಾತ್ಮನ ಶಕ್ತಿಯಿಂದ, ಪ್ರಕಟಣೆಯಿಂದ, ಅನ್ವಯದಿಂದ ಯೇಸು ಸ್ವಾಮಿ ಮಾತನಾಡ್ತಾ ಇದ್ರು. ಅಪೊಸ್ತಲಕೃತ್ಯ 1:1ರಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ, ಮೊದಲನೇದು ಮಾಡೋದು, ಕೈಕೊಂಡು ನಡೆದ್ರು, ಅನಂತರ ಉಪದೇಶಿಸ್ತಿದ್ರು. ಆ ರೀತಿಯಾಗಿ ಹೌದು, ಯೇಸು ಕರ್ತನಿಂದ ನಾವು ಕಲಿಯಬೇಕಾಗಿದೆ, ಬಹಳಷ್ಟು ಕಲಿಯಬೇಕಾಗಿದೆ. ಆದರೆ ಇವತ್ತಿನ ದಿವಸ ನಾವು ಆತನ ಅರಸನು, ಆತನು ದೀನನಾಗಿ ಬಂದದ್ದು, ಸಾತ್ವಿಕನಾಗಿ ಬಂದಿದ್ದು ಕತ್ತೆಯ ಮೇಲೆ. ಆದ ಕಾರಣ ಅರಸನಿಂದ ಕಲಿಯತಕ್ಕಂಥ 10 ಸಂಗತಿಗಳನ್ನು ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ರಿಂದ 48 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ನೋಡಿಕೊಂಡಿದ್ದೀವಿ. ಹೌದು, ಅದರಿಂದ ನಾವು ಕಲಿತಂಥ ಒಂದೊಂದು ಪಾಠವು ಅಮೂಲ್ಯ, ಕರ್ತನಿಗೆ ಅವಶ್ಯ ಇದೆ. ಮೊದಲನೇ ಪಾಠ, ಕರ್ತನು ವಾಕ್ಯ ನೆರವೇರಿಸಿದನು. 2ನೇ ಪಾಠ, ಜನರನ್ನು ಸ್ತೋತ್ರ ಮಾಡುವಂತೆ ಆತನು ಮಾಡಿದ್ದು. 3ನೇ ಪಾಠ, ಯೆರೂಸಲೇಮಿಗಾಗಿ ಕಣ್ಣೀರು ಸುರಿಸಿದ್ದು. 5ನೇ ಪಾಠ, ಹೌದು, ಕರ್ತನ ನಾಮದಲ್ಲಿ ಬಂದದ್ದು. 4ನೇ ಪಾಠ, 5ನೇದಾಗಿ ಕರ್ತನು ಕಣ್ಣೀರು ಸುರಿಸಿದ್ದು. 6ನೇದು ಸಮಾಧಾನವನ್ನು ತಿಳಿಯಪಡಿಸಿದ್ದು. 7ನೇದು ಪ್ರಕಟಣೆ ಹೊಂದಬೇಕೆಂಬ ಅವಶ್ಯಕತೆ. 8ನೇದು ಸಂದರ್ಶನ. 9ನೇದು ಹೌದು ಪ್ರಾರ್ಥನೆ ಮನೆ. 10ನೇದು ದಿನಾಲು ದೇವರ ವಾಕ್ಯವನ್ನು ಸಾರುವಂಥದ್ದು. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ ನಾವು 2ನೇ ಭಾಗವನ್ನು ಕಡೆಯವರೆಗೆ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.